ಮಿತ್ರರೇ, KSRTC ಜಂಟಿ ಕ್ರಿಯಾ ಸಮಿತಿಯು ಒಂದು ವಾರದ ಹಿಂದೆಯಿಂದ ಎಲ್ಲ ನಿಗಮಗಳಲ್ಲಿ ಕರಪತ್ರವನ್ನು ಹಂಚ್ತಿದ್ದು, ಇದಕ್ಕೆ ಈ ಫೋಟೋಗಳೇ ನಿಮಗೆ ಸಾಕ್ಷಿಯಾಗಿವೆ. ಸರ್ಕಾರಕ್ಕೆ ಒಂದು ಮುಜುಗರ ತರುವ ಸಂದರ್ಭ ಒದಗಿ ಬಂದಿದೆ. ಬಸ್ ನಿಲ್ದಾಣಗಳಲ್ಲಿ ಮತ್ತು ಘಟಕಗಳಲ್ಲಿ, ವಿಭಾಗಗಳಲ್ಲಿ ಎಲ್ಲ ಕರಪತ್ರಗಳ ಹಂಚುವ ಚುರುಕು ಕಾರ್ಯ ಕೈಗೊಂಡಿದ್ದಾರೆ. ಇದು ಯಾವ ಮಟ್ಟಕ್ಕೂ ಹೋಗಬಹುದು ಅನಿಸುತ್ತದೆ. ಏಕೆಂದರೆ ಕಡಿಮೆ ಸಂಬಳ, ಗಗನಕ್ಕೆ ಏರಿದ ದಿನದಶಿಯ ಬೆಲೆಗಳು ಕುಟುಂಬ ನಡೆಸಲಿಕ್ಕೆ ತೊಂದರೆ ಆಗುತ್ತಿದ್ದು, ನೌಕರರು ಸಾಲವನ್ನು ಮಾಡಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅವರ ಉಪಜೀವನ ಸಾಗಿಸಲು ಕಡಿಮೆ ಪಗಾರ ಹೇಗೆ ಸಾಧ್ಯ ಅನಿಸುತ್ತದೆ. ಇವರು ದಿನಕ್ಕೆ 10ರಿಂದ 12 ತಾಸುಗಳ ದುಡಿಯುವ ಕಠಿಣ ನೌಕರರಿಗೆ ಸರಿಸಮಾನ ವೇತನ ನೀಡದೇ ಇದ್ದರೆ ಹೇಗೆ ಸಾಧ್ಯ. ಚಾಲಕರು ತಮ್ಮ ಜೀವನ ಒತ್ತೆ ಇಟ್ಟು ಎಲ್ಲ 52 ಜನರ ಪ್ರಾಣವನ್ನು ಉಳಿಸುತ್ತಾರೆ. ಅಂಥವರಿಗೆ ವೇತನವನ್ನು ನೀಡಲು ಸರ್ಕಾರ ಯಾಕೆ ಮೀನಾಮೇಷ ಮಾಡುತ್ತದೆ? ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಸಾರಿಗೆ ಸಚಿವರ ಹತ್ರ ಮನವಿಗಳನ್ನ ಕೊಟ್ಟು ಸಾಕಾಗಿದೆ. ಹಾಗೂ CM ಜೊತೆಯಲ್ಲಿ 4 ಸಭೆ ಆಗಿದೆ. 4ನೇ ಸಭೆಯಲ್ಲಿ CM ಸಾಹೇಬ್ರು ಏನು ಹೇಳಿದ್ರು, ದಯವಿಟ್ಟೀಗ ನನಗೆ ಸಮಯ ಇರೋದಿಲ್ಲ, ಮುಂದಿನ ಸಭೆ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನೀವು ಒಂದು ತೀರ್ಮಾನಕ್ಕೆ ತಗೊಂಡು ಬನ್ನಿ ಅಂತಂದರು. ಆದರೆ ಮೊನ್ನೆ ರಾಮಲಿಂಗಾರೆಡ್ಡಿ ಏನು ಶನಿವಾರ ಮೀಟಿಂಗ್ ಕರೆದಿದ್ರು, ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಪಾಠ ಮಾಡಿದ್ರು ಅದೇ ಪಾಠವನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು 1/4/2026 ಅಗ್ರಿಮೆಂಟ್ ಮಾಡ್ತೀವಿ, 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತಿದ್ದಾರೆ. 38 ತಿಂಗಳು ಅರಿಯರ್ಸ್ ಬರಬೇಕು, 1/1/24 ಅಗ್ರಿಮೆಂಟ್ ಆಗಿ ವೇತನ ಪರಿಷ್ಕರಣೆ ಆಗಬೇಕು. ನಮ್ಮ ಪ್ರತಿ 4 ವರ್ಷಕ್ಕೊಂದ್ಸಲಿ ಅಗ್ರಿಮೆಂಟ್ ಆಗೋ ಪದ್ಧತಿ ನಮ್ಮಲ್ಲಿದೆ ಅಲ್ವಾ. ಇವರು ಆದೇಶನ ಹೋದ ಸರ್ಕಾರ ತಪ್ಪು ಮಾಡಿದ್ದ ಆ ಆದೇಶ ಏನೂ ತಪ್ಪಾಗಿಲ್ಲ. 31/12/2019 ಮೂಲ ವೇತನಕ್ಕೆ 15% ಮರ್ಜ್ ಮಾಡಿದ್ದಾರೆ. 3 ವರ್ಷ ಕಂಟಿನ್ಯೂ ಆಗಿ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ. 1/3/2023ಕ್ಕೆ ವೇತನಕ್ಕೆ ಸೇರಿಸಿದ್ದಾರೆ. ಅದನ್ನು ಇವರು ಬೇರೆ ಥರ ಗೈಡ್ ಮಾಡಿಕೊಂಡು ಕಾರ್ಮಿಕರಿಗೆ ಮೋಸ ಮಾಡೋಕ್ಕೆ 2 ವರ್ಷದ ಅರಿಯರ್ಸ್ ಕೊಡಬೇಕಾಯ್ತದೆ ಅಂದ್ಬಿಟ್ಟು ಈ ನಾಟಕಗಳು ಆಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಸಾಹೇಬರಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ ಮನವಿ ಮಾಡ್ಕೊಳ್ಳೋದು, ಬೇಡ ಸರ್, ಕಾರ್ಮಿಕರ ಉಸಿರು ತಗೊಳ್ಳೋದು ಬೇಡ, ಕಾರ್ಮಿಕರು ದುಡಿಯೋದೇನ ಈ ಶಕ್ತಿ ಯೋಜನೆನ ಸಕ್ಸಸ್ ಮಾಡಿದ್ದೀವಿ, ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದಿದ್ದೀವಿ, ದಯವಿಟ್ಟು ಏನು ಸೆಷನ್ ಮುಗಿದ ಮೇಲೆ ಸಭೆ ಕರೆದು ನೀವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರಲ್ಲ, ಈಗ ಒಂದು ಸಭೆ ಕರೆದು ಮುಂದಿನ ದಿನಗಳಲ್ಲಿ ಈ ಯಾವುದೂ ಸ್ಟ್ರೈಕು ಗೀಕು ಹೋಗ್ದಿರಾ ತಡೆಗಟ್ಟಕ್ಕೆ ನಿಮ್ಮ ಕೈಲಿದೆ. ದಯವಿಟ್ಟು ಒಂದು ಸಭೆನ ಕರೆದು ನಮ್ಮ ಏನು 2 ಬೇಡಿಕೆಗಳಲ್ಲಿ ಇತ್ಯರ್ಥ ಮಾಡ್ಬೇಕಂತ ಕೇಳ್ಕೊತೀನಿ. ಇಲ್ಲ ಅಂದರೆ ಏನು ನಾವಿವತ್ತು ಕರಪತ್ರ ಕೊಡೋಕ್ಕೆ ಬೀದಿಗೆ ಇಳಿದಿದ್ದೀವಿ, ಇದು ಕಾರ್ಮಿಕರ ಎಲ್ಲರ ಮನಸ್ಸಿಗೂ ತರ್ತಾ ಇದ್ವಿ. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದ್ರು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅವರು. ಈಗ ಕಾರ್ಮಿಕರು ನೀವು ಎಚ್ಚೆತ್ಕೋಬೇಕು, ನೀವು ಬೀದಿಗೆ ಇಳಿಯೋವರೆಗೂ ಇವ್ರು ಯಾಕೋ ಸರ್ಕಾರ ಬಗ್ಗಂಗಿಲ್ಲ ಅಂತ ಕಾರ್ಮಿಕರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ವೆಂಕಟರಮಣಪ್ಪ ಅಂತ, ನಾನು SC/ST ಎಂಪ್ಲಾಯೀಸ್ ಯೂನಿಯನ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಹಾಗೂ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಬ್ಬ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂತರ ನಾವು 3 ಬಾರಿ ಮುಷ್ಕರದ ನೋಟಿಸನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ವಿ. ಅದು ನೌಕರರು ಕೆಲಸ ಮಾಡಿದರೆ ನಾವು ಸರ್ಕಾರದ ಮೇಲೆ ಬಿಟ್ಟಿದ್ದೀವಿ, ಅಂದರೆ ಮ್ಯಾನೇಜ್ಮೆಂಟ್ ಮೇಲೆ ಬಿಟ್ಟಿದ್ದೀವಿ. ಇನ್ನೊಂದು 1/1/24ರಿಂದ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು. ನಾವು ಡಿಸೆಂಬರ್ 2023 ಎಲ್ಲ ಸಂಘಗಳು ಬಿಡಿಯಾಗಿ ಬೇಡಿಕೆ ಪತ್ರ ಕೊಟ್ಟಿದ್ದೀವಿ. ಇದಾದ ನಂತರ ಜಂಟಿಯಾಗಿ 1/1/24ರಿಂದ ನಾವು ಬಹುಶಃ 15ನೇ ತಾರೀಕು ಅಂತ ಕಾಣಿಸುತ್ತೆ, ಜನವರಿ, ನಾವು ಬೇಡಿಕೆ ಪತ್ರವನ್ನು ಕೊಟ್ಟು 38 ತಿಂಗಳ ಕಾಲ ಅರಿಯರ್ಸ್ ಕೊಡಿ, 1/1/24ರಿಂದ ವೇತನ ಪರಿಷ್ಕರಣೆ ಮಾಡಿ ಸಾರಿಗೆ ನೌಕರರಿಗೆ ಅನ್ನೋಂಥ ಅಂಶವನ್ನು ಹೇಳಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಸಾರಿಗೆ ಸಚಿವರು, ಸರ್ಕಾರದ ಅಧಿಕಾರಿಗಳು ಮತ್ತು KSRTCಲಿದ್ದಂಥ ಅನುಭವ್ ಕುಮಾರ್ ಏನು IAS ಇದ್ದರು, ಅವ್ರ ಮಾತುಗಳನ್ನ ಕೇಳಿಕೊಂಡು ಅವರು ಇಂದಿನ 24 ತಿಂಗಳ ಅರಿಯರ್ಸನ್ನು ಮೋಸ ಮಾಡೋದು, ವಂಚನೆ ಮಾಡೋದು ಸಾರಿಗೆ ಕಾರ್ಮಿಕರಿಗೆ. 1/1/24ರಿಂದ ಆಗಬೇಕಾಗಿರೋದನ್ನು 1/4/26ರಿಂದ ಮಾಡ್ತೀವಿ ಅಂತೇಳಿ ಇಲ್ಲಿ 26 ತಿಂಗಳ ಕಾಲ ಅರಿಯರ್ಸನ್ನು ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ ಅಧಿಕಾರಿಗಳು ಮಾತು ಕೊಟ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸಾರಿಗೆ ಸಚಿವರು ಹೋಗ್ತಾ ಇದ್ದಾರೆ. ಇದನ್ನು ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನಿಗಮಗಳಲ್ಲಿರ್ತಕ್ಕಂಥ 1,15,000 ಜನ ನೌಕರರು ಒಪ್ಪೋದಿಲ್ಲ. KSRTCಯ ಮುಖಂಡ ಶ್ರೀ ಜಗದೀಶ್ ಅವರು ಕರಪತ್ರಗಳನ್ನು ಎಲ್ಲ ಘಟಕಗಳಲ್ಲಿ, ಅಂದರೆ ಬೆಂಗಳೂರಿನಲ್ಲಿ ಎಲ್ಲ ಬಸ್ ನಿಲ್ದಾಣ ಘಟಕಗಳಲ್ಲಿ ಗೇಟ್ ಮೀಟಿಂಗ್ ಮಾಡಿ ಹೋರಾಟದಲ್ಲಿ ಪಾಲ್ಗೊಳ್ಳಲು ವಿನಂತಿಸಿಕೊಂಡಿದ್ದಾರೆ. राम प्रतिमा नहीं प्रतिमान है, नभ से
चमकते हुए दिनमान है, वाल्मीकि का वरदान है, राम आदर्श है वो भगवान है, राम आस्था है कोई नारा नहीं, राम गंगा जल है कोई अंगारा नहीं, चलते फिरते यही काम कीजिए, जिसे भी मिलिए उसे राम राम कीजिए। ವಾಯುವ್ಯ ಕರ್ನಾಟಕದ ಇಲ್ಕಲ್, ಹೊಸಪೇಟೆ ಮತ್ತು ಇತರ ಎಲ್ಲ ಉತ್ತರ ಭಾಗದ ಘಟಕ ವಿಭಾಗಗಳಲ್ಲಿ ಕರಪತ್ರಗಳನ್ನು ಹಂಚಿದ್ದಾರೆ ಮತ್ತು ಇದರಲ್ಲಿ ಆಡಳಿತ ವರ್ಗಕ್ಕೂ ಕರೆಯನ್ನು ನೀಡಿದ್ದಾರೆ. ಅದರ ಛಾಯಾಚಿತ್ರಗಳು ಇಲ್ಲಿವೆ. ಇದಕ್ಕೆ ಹೋರಾಟದ ತೀವ್ರತೆ ಇರುವ ಫೋಟೋಗಳು ತಮಗೆ ಸಾಕ್ಷಿ ಅನಿಸುತ್ತದೆ. ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿಗೆ ನೌಕರರಿಗೆ ತಲುಪಿಸಿರಿ ಈ ವಿಡಿಯೋನ. ಇದು ಬಸ್ ನಿಲ್ದಾಣದಲ್ಲಿ ಹಂಚಿದ್ದ ಕರಪತ್ರ ದೃಶ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.